ಬಿಜೆಪಿಯಲ್ಲಿ ಬಣ ಬಡಿದಾಟ ಬಹಳ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಯಡಿಯೂರಪ್ಪ ಕುಟುಂಬದ ವಿರುದ್ಧವಾದಂತಹ ವಾಕ್ಪ್ರಹಾರಕ್ಕೆ ಇನ್ನಿತರ ನಾಯಕರುಗಳು ಕೂಡ ದನಿಗೂಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅರವಿಂದ ಲಿಂಬಾವಳಿ ಅವರು. ಯಾವ ಮಟ್ಟಿಗೆ ಅಂತಂದ್ರೆ ಹುಷಾರ್ ಅನ್ನುವಷ್ಟರ ಮಟ್ಟಿಗೆ, ಎಚ್ಚರಿಕೆ ಕೊಡುವಷ್ಟರ ಮಟ್ಟಿಗೆ ಈಗ ಬಣ ಬಡಿದಾಟ ಮುಂದುವರಿತಾ ಇರುವಂತದನ್ನ ನೋಡ್ತಾ ಇದ್ವಿ. ಮತ್ತೊಂದ್ ಕಡೆ ನಾವೆಲ್ಲ ವರಿಷ್ಠರಿಗೆ ಕಂಪ್ಲೇಂಟ್ ಕೊಡ್ತಿದೀವಿ, ಸದ್ಯದಲ್ಲೇ ಇದಕ್ಕೆ ಸಂಬಂಧಪಟ್ಟಾಗಿನ ಆಪರೇಷನ್ ಇದೆ ಅನ್ನೋಂಥ ಅರ್ಥದಲ್ಲಿ BY ವಿಜೇಂದ್ರ ಅವರ ಬಣ ಹೇಳ್ತಾ ಇದ್ರೆ, ವರಿಷ್ಠರ ಆಶೀರ್ವಾದನೆ ನಮಗಿದೆ ಅಂತ ಹೇಳ್ತಾ ಇರುವಂತಹ ಯತ್ನಾಳ್ ಹೊಸ ರೀತಿಯಾದಂತಹ ಒಂದು ಚರ್ಚೆಯನ್ನ ಕೂಡ ಹುಟ್ಟುಹಾಕ್ತಾ ಇದ್ದಾರೆ. ಹಾಗಾದ್ರೆ ಬಣ ಬಡಿದಾಟ ಬಿಜೆಪಿಯಲ್ಲಿ ಯಾವ ಹಂತಕ್ಕೆ ಹೋಗ್ತಾ ಇದೆ? ಮತ್ತೊಂದು ಟೀಮ್ ಇದೀಗ ದೆಹಲಿ ಕಡೆಗೆ ಮುಖ ಮಾಡಿದ್ದು. ಮುಂದಿನ ಬೆಳವಣಿಗೆ ಏನಾಗಬಹುದು? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಇಷ್ಟು ಮಾಡಿದ್ರು ನಮ್ಗೆ ಯಾವುದೇ ರೀತಿ ತಡೆ ಹಿಡಿದಿಲ್ಲ ಅಂದ್ರೆ ಅರ್ಥ ನಮ್ಗೆ ಆಶೀರ್ವಾದ ಇದೆ ಅಂತ. ಹೈಕಮಾಂಡ್ ನಿಮ್ಮ ಪರವಾಗಿದ್ರೆ ಯಾರು ನಿಮ್ಮ ಪರವಾಗಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಯಾರ ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ. ನಾವು ನಮ್ಮ ಹೋರಾಟ ಮಾಡ್ತಾ ಇದ್ದೀವಿ. ಒಪ್ಪಂದ ಯಾರ್ದಿದೆ? ನಮ್ದಂತೂ ಇಲ್ಲ ಕಾಂಗ್ರೆಸ್ ಜೋಡ ಒಪ್ಪಂದ. ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು, ಯಡಿಯೂರಪ್ಪನವ್ರ ಭ್ರಷ್ಟಾಚಾರ ಬಗ್ಗೆ ಮಾತಾಡಿಲ್ಲ. ಹೈಕಮಾಂಡ್ಗೂ ದೂರು, ಫೈನಲ್ ವಾರ್ನಿಂಗ್ ಕೊಟ್ರು, ಡೋಂಟ್ ಕೇರ್. ಕೇಸರಿ ಮನೆಯಲ್ಲಿ ಪ್ರತ್ಯೇಕ ಸಮರ ಸಾರಿರುವ ಯತ್ನಾಳ್ಗೆ ಎಷ್ಟೇ ಯಾರೇ ವಾರ್ನಿಂಗ್ ಕೊಟ್ರು ತಮ್ಮ ಪಟ್ಟನ್ನ ಮಾತ್ರ ಬಿಡ್ತಿಲ್ಲ. ಉಚ್ಚಾಟನೆ ಆಗ್ಬೇಕು ಅಂತ ವಿಜೇಂದ್ರ ಆಪ್ತರು ಪಟ್ಟು ಹಿಡಿದಿದ್ದಾರೆ. ಇದಕ್ಕೂ ಯಾರೇ ಅಂತಿಲ್ಲ, ಬೇಕಾದ ಕ್ರಮ ಕೈಗೊಳ್ಳಿ, ನನ್ನ ಹೋರಾಟ ನಾನು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ರೆಬೆಲ್ ಶಾಸಕ ಉಗ್ರ ಕ್ರಮ ಕೈಗೊಂಡ್ರು ಕೇರ್ ಮಾಡೋದಿಲ್ಲ ಅಂತ ವಿಜೇಂದ್ರ ಬಣಕ್ಕೆ ಸಂದೇಶ ರವಾನೆ ಮಾಡಿದ್ದಾರೆ. ನನಗೆ ಹೈಕಮಾಂಡ್ ಆಶೀರ್ವಾದ ಇದೆ, ಬೇಕಾದಾಗ್ಲಿ. ನನ್ನ ವಿರುದ್ಧ ಉಗ್ರ ಕ್ರಮ ಕೈಗೊಂಡ್ರು ಡೋಂಟ್ ಕೇರ್. ಉಚ್ಚಾಟನೆಗೆ ಆಗ್ರಹಿಸುತ್ತಿರೋ BYB ಬಣಕ್ಕೆ ಯತ್ನಾಳ್ ಸವಾಲ್. ವಕ್ಫ್ ಹೋರಾಟದಲ್ಲಿ ಪ್ರತ್ಯೇಕ ಸಮರ ಸಾರಿರುವ ಯತ್ನಾಳ್ ಮತ್ತೊಂದು ಸಂದೇಶ ರವಾನೆ ಮಾಡಿದ್ದಾರೆ. ಪದೇ ಪದೇ ಉಚ್ಚಾಟನೆ ಕೇಳ್ತಿರುವ ವಿಜೇಂದ್ರ ಆಪ್ತರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ನನಗೆ ಹೈಕಮಾಂಡ್ ಆಶೀರ್ವಾದ ಇದೆ, ಬೇಕಾದಾಗ್ಲಿ. ನನ್ನ ವಿರುದ್ಧ ಉಗ್ರ ಕ್ರಮ ಕೈಗೊಂಡ್ರು ಕೇರ್ ಮಾಡೋದಿಲ್ಲ ಅಂತ ರೆಬೆಲ್ ಶಾಸಕ ಯತ್ನಾಳ್ ಬೆಂಕಿ ಉಗಿಳಿದ್ದಾರೆ. ಇದು ಒಳ್ಳೆಯದಿದೆ ಅಂತ ಹೇಳಿ ಅವರು ನಮಗೆ ಈಗ ಇಷ್ಟು ಮಾಡಿದ್ರು ನಮ್ಗೆ ಯಾವುದೇ ರೀತಿ ತಡೆ ಹಿಡಿದಿಲ್ಲ ಅಂದ್ರೆ ಅರ್ಥ ಅವರು ನಮ್ಗೆ ಆಶೀರ್ವಾದ ಇದೆ ಅಂತ ನಾವು. ಉಗ್ರ ಕ್ರಮ ಕೈಗೊಳ್ಳೋಕ್ಕೆ ನಂದೇನು ತಕರಾರಿಲ್ಲ. ಅವ್ರ ಬಗ್ಗೆ ಅವ್ರ ಹಿಂದಿರೋರ ಬಗ್ಗೆ ಒಂದು ತೊಟ್ಟಕ್ಕೆ ಪಿಟ್ಟಕ್ಕೆ ನನಗೆ ಗುರ್ತದ. ಅವ್ರ ಬಗ್ಗೆ ಮಾತಾಡಿದ್ರೆ ಇಶ್ಯೂ ಡೈವರ್ಟ್ ಮಾಡ್ಬೇಕಂತಾರೆ. ನಾವು ವಕಫ್ ಹೋರಾಟ ಇದು ಅಟ್ಟೆ. ಶಾಸಕ ಯತ್ನಾಳ್ ಉಚ್ಚಾಟನೆಗೆ ವಿಜೇಂದ್ರ ಆಪ್ತರಿಂದ ಪಟ್ಟು. ಬೆಳ್ಳಂಬೆಳಗ್ಗೆ ಯಡಿಯೂರಪ್ಪ ನಿವಾಸಕ್ಕೆ ಮಾಜಿ ಶಾಸಕರ ದಂಡು. ಬಿಜೆಪಿಯಲ್ಲಿ ಯತ್ನಾಳ್ ವಿಜೇಂದ್ರ ಬಣದ ಮಧ್ಯೆ ಪ್ರತಿಷ್ಠೆಯ ಫೈಟ್ ನಡೀತಿದೆ. ವಿಜೇಂದ್ರ ಆಪ್ತರು ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಪಟ್ಟು ಹಿಡಿದಿದ್ದಾರೆ. ನಿನ್ನೆಯಷ್ಟೇ ರೇಣುಕಾಚಾರ್ಯ ಟೀಮ್ ಚಾಮುಂಡಿ ಸನ್ನಿಧಿಯಲ್ಲೇ ದುಷ್ಟ ಸಂಹಾರ ಆಗುತ್ತೆ ಎಂದಿದ್ರು. ಇದೀಗ ಬೆಳ್ಳಂಬೆಳಗ್ಗೆ ಯಡಿಯೂರಪ್ಪ ನಿವಾಸಕ್ಕೆ ಮಾಜಿ ಶಾಸಕರ ದಂಡು ಭೇಟಿ ಕೊಟ್ಟಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ನಿವಾಸದಲ್ಲಿ ಸಭೆ ನಡೆಸಿ ಯತ್ನಾಳ್ ಉಚ್ಚಾಟನೆಗೆ ರೇಣುಕಾಚಾರ್ಯ ಟೀಮ್ ಪಟ್ಟು ಹಿಡಿದಿದೆ. ನನಗೆ ಹೈಕಮಾಂಡ್ ನಾಯಕರ ಆಶೀರ್ವಾದ ಇದೆ ಎಂದ ಯತ್ನಾಳ್ ಹೇಳಿಕೆಗೆ ತಿರುಗೇಟು ಕೊಟ್ಟ ಮಾಜಿ ಶಾಸಕ BC ಪಾಟೀಲ್, ಹೈಕಮಾಂಡ್ ಅವರ ಪರ ಇಲ್ಲ, ಸುಮ್ನೆ ಗುಮ್ಮ ಕತೆ ಕಟ್ತಿದ್ದಾರೆ ಅಂತ ಹೇಳಿದ್ರು. ನೋಡ್ರಿ, ನಮ್ಗೆ ದೆಹಲಿಯಲ್ಲಿ ಕರ್ನಾಟಕ ಇರಲಿ, ಇದು ಒಳ್ಳೆಯದಿದೆ ಅಂತ ಹೇಳಿ ಅವರು ನಮಗೆ ಈಗ ಇಷ್ಟು ಮಾಡಿದ್ರು ನಮ್ಗೆ ಯಾವುದೇ ರೀತಿ ತಡೆ ಹಿಡಿದಿಲ್ಲ ಅಂದ್ರೆ ಅರ್ಥ ಅವರು ನಮ್ಗೆ ಆಶೀರ್ವಾದ ಇದೆ ಅಂತ ನಾವು. ಹೈಕಮಾಂಡು ಅವ್ರ ಪರವಾಗಿ ನಿಂತಿಲ್ಲ. ನಿನ್ನೆನೆ ನಮ್ಮ ರೇಣುಕಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಹೈಕಮಾಂಡ್ ನಿಮ್ಮ ಪರವಾಗಿದ್ರೆ ಯಾರು ನಿಮ್ಮ ಪರವಾಗಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಹೇಳಿ ಅಂತ ಹೇಳಿದ್ದಾರೆ. ಅವ್ರಿಗೆ ಯಾರು ಕೂಡ ಏನು ಹೇಳಿಲ್ಲ. ಸುಮ್ಮನೆ ಹೈಕಮಾಂಡ್ ಈ ಗುಮ್ಮ ಬಂತು, ತೋಳ ಅನ್ನಂಗೆ ಹೈಕಮಾಂಡ್ ಹೆಸರು ಹೇಳ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಹೊರತು ಯಾವ ಹೈಕಮಾಂಡ್ ಅವ್ರ ಪರವಾಗಿಲ್ಲ. ರಾಜ್ಯದಲ್ಲೇ ನಾನು ನಂಬರ್ 1 ಆಗ್ತೀನಿ ಎಂದ ಯತ್ನಾಳ್. ಯಾರನ್ನೋ ಅವ್ರ ಬಗ್ಗೆ ಮಾತಾಡೋ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೋ? ನಮ್ಮ ಕೆಲಸ ಇಲ್ಲ, ಉಚ್ಚಾಟನೆ ಮಾಡ್ತಾರತ್ತ ಏನೂ ಆಗೋದಿಲ್ಲ. ನಾನು ನಂಬರ್ 1 ಆಗ್ತೀನಿ ಕರ್ನಾಟಕ. ನೀವು ಬರ್ಕೊಂಡು ಇಟ್ಕೋರಿ. ನಾನು ನೋಡ್ರಿ, ರಾಜ್ಯದಾಗ ನಾನು ನಂಬರ್ 1 ಆಗವನೇ. ಶೀಘ್ರದಲ್ಲೇ ಬಣ ಬಡಿದಾಟ ಸರಿಯಾಗಲಿದೆ ಎಂದು ವಿರೋಧ ಪಕ್ಷದ ನಾಯಕ R ಅಶೋಕ್ ಭರವಸೆ ಕೊಟ್ಟರು. ಎಲ್ಲರಿಗೂ ಡೆಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ಅಲ್ಲಿ ಕೂತು ಮಾತಾಡಿ ಎರಡು ಬಣಗಳು ಏನಿದೆ ಅದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಅವರಿಗೆ ಏನು ತಿಳಿ ಹೇಳಬೇಕೋ ಹೇಳಿ ಸರ್ ಮಾಡ್ತಾರೆ. ಆ ಪೂರ್ಣ ವಿಶ್ವಾಸ ನನಗಿದೆ. ನಿನ್ನೆಯಷ್ಟೇ ದೆಹಲಿ ಭೇಟಿ ಬಳಿಕ ಮಾತನಾಡಿದ ವಿಜೇಂದ್ರ, ಯಾರಿಗೆ ಏನ್ ಹೇಳಬೇಕು ಹೇಳಿದ್ದೀನಿ, ಸುಮ್ಮನಿದ್ರೆ ಒಳ್ಳೇದು ಅಂದಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಯತ್ನಾಳ್, ಹೇಳ್ಕೊಳ್ಳಿ, ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂದ್ರು. ಯಾರ ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ. ಇವತ್ತು ವಿಜೇಂದ್ರ ಏನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅಥವಾ ನಾನೇನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ
ಅದು ನಮ್ಮ ಅಸಮರ್ಥತೆ ಅಂತ ಅಂದ್ಕೊಂಡ್ರೆ ತಪ್ಪಾಗ್ತದೆ. ಯಡಿಯೂರಪ್ಪನವ್ರು ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಅಂತ ಹೇಳಿದ್ರೆ ಯಾವುದೋ ಭ್ರಮೆನಲ್ಲಿ ಇವರು ಇದ್ದಾರೆ. ನಾನೇನು ಗೊತ್ತಿಲ್ಲ, ಅವ್ರು ದೂರು ಕೊಟ್ಟಾರೋ, ಅವರು ನನ್ನ ಹೋರಾಟದ ಬಗ್ಗೆ ಪ್ರಶಂಸೆ ಮಾಡ್ಯಾರೋ ನಾನೇನು ಗೊತ್ತಿಲ್ಲ. ನಾವು ನಮ್ಮ ಹೋರಾಟ ಮಾಡ್ತಾಯಿದ್ವಿ. ದಿನ ಬೆಳಗಾದ್ರೆ ಟೀಕೆ ಸರಿಯಲ್ಲ ಅಂತ BY ವಿಜಯೇಂದ್ರ ವಾರ್ನಿಂಗ್ ಕೊಟ್ಟಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಯತ್ನಾಳ್ ಅವರು ತಪ್ಪು ತಿಳ್ಕೊಂಡಿದ್ದಾರೆ ಅಂದ್ರು. ಒಂದು ದುರಂತ, ಯಾಕೆಂತ ಹೇಳಿದ್ರೆ ಕಾರ್ಯಕರ್ತರು ಸಾಕಷ್ಟು ಅಪೇಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಒಂದಿನ ಸರಿ, 2 ದಿನ ಸರಿ, ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ. ನಾವು ವಕಫ್ ಬಗ್ಗೆ ಹೇಳ್ತಾ ಇದ್ವಿ, ಹಿಂದೂಗಳು ಒಂದಾಗಬೇಕಂತ ಹೇಳ್ತಾ ಇದ್ದೀವಿ, ನಮ್ಮ ಆಸ್ತಿ ಉಳಿಬೇಕಂತ ಹೇಳ್ತಾ ಇದ್ದೀವಿ ಹೊರತು ನಾವು ಯಾವುದೇ ಒಂದು ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರ ಭ್ರಷ್ಟಾಚಾರ ಬಗ್ಗೆ ಮಾತಾಡಿಲ್ಲ, ಯಡಿಯೂರಪ್ಪನವ್ರ ಪೋಕ್ಸೋ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ನಾವು ಎದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಪಾಪ ಅವರು ತಪ್ಪು ತಿಳ್ಕೊಂಡು ವಿಜಯೇಂದ್ರ ಬಗ್ಗೆ ಮಾತಾಡ್ತಾ ಇಲ್ಲ. DCM DKC ಬಳಿ ವಿಜಯೇಂದ್ರ 20 ಪತ್ರಕ್ಕೆ ಸಹಿ ಹಾಕಿದ್ದಕ್ಕೆ ನನ್ನ ಬಳಿ ವಿಡಿಯೋ ಇದೆ ಅಂತ ಯತ್ನಾಳ್ ಬಾಂಬ್ ಹಾಕಿದ್ರು. ಇದಕ್ಕೆ ಸವಾಲೆಸೆದ ವಿಜಯೇಂದ್ರ ಮುಹೂರ್ತಕ್ಕೆ ಕಾಯ್ಬೇಡಿ, ಬಿಡುಗಡೆ ಮಾಡಿ ಅಂದ್ರು. ಯಾವಾಗ ನಾವು ಹೋರಾಟ ಮಾಡಕತ್ತೀವಿ ವಿಧಾನಸಭೆದಾಗ, ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ DK ಶಿವಕುಮಾರ್ ಕಡೆ 20 ಪತ್ರ ಸಹಿ ಮಾಡಿಸ್ಕೊತ ನಮ್ಮ ಮುಂದೆ, ನನ್ನ ಬಳಿ ವಿಡಿಯೋ ಇದೆ. ಶುಭ ಮುಹೂರ್ತಕ್ಕೆ ಕಾಯಕ್ಕೆ ಹೋಗಬೇಡಿ ಅಂತ ಏನೇ ದಾಖಲೆ ವಿಡಿಯೋಗಳಿದ್ರೂ ಸಹ ತತ್ಕ್ಷಣ ಬಿಡುಗಡೆ ಮಾಡಿ. ಆ ಒಂದು ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ. ಇಷ್ಟಕ್ಕೆ ನಿಲ್ಲದೆ ವಾಗ್ಯುದ್ಧ ಮುಂದುವರೆದು ಯತ್ನಾಳ್ ಪ್ರಚಾರದ ಭ್ರಮೆಯಲ್ಲಿದ್ದಾರೆ ಅಂತ ವಿಜಯೇಂದ್ರ ಲೇವಡಿ ಮಾಡಿದ್ರು. ಇದಕ್ಕೆ ಕೆಂಡ ಕಾರಿದ ಯತ್ನಾಳ್, ನನ್ನ ನೀವೇ ನ್ಯಾಷನಲ್ ಫಿಗರ್ ಮಾಡ್ತಿದ್ದೀರಿ ಅಂದ್ರು. ಯಡಿಯೂರಪ್ಪನವ್ರು ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಅಂತ ಹೇಳಿದ್ರೆ ಯಾವುದೋ ಭ್ರಮೆನಲ್ಲಿ ಇವರು ಇದ್ದಾರೆ. ಏನಾರು ಮಾಡಲ್ಲ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನ್ಯಾಷನಲ್ ಫಿಗರ್ ನಾನು ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಕಾಂಗ್ರೆಸ್ ಜೊತೆ ಫಿಕ್ಸಿಂಗ್ ಮಾಡಿ ಬಿಜೆಪಿ ಸೋಲಿಸಿದೆ ಅಂತ MP ರೇಣುಕಾಚಾರ್ಯ ಗಂಭೀರ ಆರೋಪ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಯತ್ನಾಳ್, ಒಪ್ಪಂದ ಯಾರದ್ದು ಗೊತ್ತಾಗ್ಲಿ ಅಂದ್ರು. ಇನ್ನು ಮುಂದೆ ಮಾತಾಡೋ ಸಹಿಸಲ್ಲ, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ನೀವು ತಂಡಗಳಲ್ಲಿ ಬರಬೇಕು ಸಪ್ರತಿಷ್ಠೆ, ದುರಂಕಾರ. ಒಂದ್ ರೀತಿ ನಾನೇ ಸರ್ವೋಚ್ಚ ನಾಯಕ, ಸ್ಟಾರ್ ಕ್ಯಾಂಪೇನ್ ಆಗಿದ್ದಪ್ಪ ಬಿಜಾಪುರ ಜಿಲ್ಲೆಯಲ್ಲಿ. ಎಷ್ಟು ಜನ ಶಾಸಕರು ಹೇಳ್ಸಿದ್ರೆ ಸ್ಟಾರ್ ಕ್ಯಾಂಪೇನ್ ಹೇಳ್ತಿಲ್ಲ. ಪ್ರಭಾವಿ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ಎಲ್ಲರೂ ಸೋಲ್ಬೇಕು, ನಾನೊಬ್ಬನೇ ಗೆದ್ದು ಬರ್ಬೇಕು. ಒಪ್ಪಂದ ಯಾರ್ದಿದೆ? ನಮ್ದಂತೂ ಇಲ್ಲ ಕಾಂಗ್ರೆಸ್ ಜೋಡ ಒಪ್ಪಂದ. ನಮ್ಮ ಮ್ಯಾಗ ಆರೋಪ ಮಾಡ್ತಾರೆ ಕೆಲವೊಂದು ಮಂದಿ. ಕಾಂಗ್ರೆಸ್ಸಿನ ಇವರು ಒಪ್ಪಂದ ಅದಾವ, ಇವರು ಕಾಂಗ್ರೆಸ್ ಏಜೆಂಟ್ ಅಂತಾರೆ. ಈ ಹೋರಾಟ ಮಾಡೋದಕ್ಕೆ ವಿರೋಧ ಮಾಡ್ತಾರೆ ಅಂದ್ರೆ ಏನರ್ಥ? ಇದನ್ನು ಒಪ್ಪಂದ ಯಾರ್ದಿದೆ? ನಾವು ಯತ್ನಾಳ್ದಿದ್ವಿ, ಯಾರು ನನ್ನ ಟೀಕೆ ಮಾಡ್ತಾರೆ ಅವ್ರದ್ದು ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಈ ಬಿಜೆಪಿಯ ಬಡಬಡಿದಾಟ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ. ನಿನ್ನೆಯಷ್ಟೇ ವಿಜೇಂದ್ರ ವರಿಷ್ಠರನ್ನ ಭೇಟಿ ಮಾಡಿ ಗಮನಕ್ಕೆ ತಂದಿದ್ದಾರೆ. ಇನ್ನು ಬಣಬಡಿದಾಟಕ್ಕೆ ಬ್ರೇಕ್ ಹಾಕೋಕೆ ನಾಳೆಯಿಂದ 2 ದಿನ ಬೆಂಗಳೂರಿನಲ್ಲಿ ಕೋರ್ ಕಮಿಟಿ ಸಭೆ ಇದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರಣ್ ಚುಗ್ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ಅಭಿಪ್ರಾಯ ಪಡೆದು ಹೈಕಮಾಂಡ್ಗೆ ಫೈನಲ್ ವರದಿ ಸಲ್ಲಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.